ಆತ್ಮೀಯ ಭಾವಸಾರ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಆತ್ಮೀಯ ಭಾವಸಾರ ಬಂಧುಗಳೇ, ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿಯೇ ಗೌರವ ಮತ್ತು ಘನತೆಗೆ ಹೆಸರಾಗಿರುವ ಮೈಸೂರಿನ ಪ್ರತಿಷ್ಠಿತ ಭಾವಸಾರ ಕ್ಷತ್ರಿಯ ಮಂಡಳಿಯ ಆಡಳಿತ ಮಂಡಳಿಯ 15 ನಿರ್ದೇಶಕರ ಸ್ಥಾನಗಳಿಗೆ 2024 ಆಗಸ್ಟ್ 18ರಂದು ಚುನಾವಣೆ ನಡೆಯಲಿದೆ. ಈ ಚುನಾವಣೆಗೆ ಒಟ್ಟು 26 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದು ತಮ್ಮ ಪ್ರತಿಷ್ಠೆಯನ್ನು ಹೊರಗೆ ಹಚ್ಚಿದ್ದಾರೆ. ಶತಮಾನದ ಹೊಸ್ತಿಲಲ್ಲಿರುವ ಮೈಸೂರಿನ ಈ ಭಾವಸಾರ ಕ್ಷತ್ರಿಯ ಮಂಡಳಿ 1926ರಲ್ಲಿ ಆರಂಭಗೊಂಡ ಬಗ್ಗೆ ಮಾಹಿತಿ ಇದೆ. ಅಂದು ಬಿ ನಂಜಪ್ಪರಾವ್ ಘನಾತೆ ಅವರಿಂದ ಹಿಡಿದು ಇಂದಿನ ಶಿವಾಜಿರಾವ್ ರಂಪೂರೆವರೆಗಿನ 98 ವರ್ಷಗಳ ಅವಧಿಯಲ್ಲಿ ಒಟ್ಟು 16 ಮಂದಿ ಅಧ್ಯಕ್ಷರು ಭಾವಸಾರ ಕ್ಷತ್ರಿಯ ಮಂಡಳಿಯನ್ನು ಸುದೀರ್ಘವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಮೀ ಭಾವಸಾರ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 1926ರಿಂದ 1935ರವರೆಗೆ ಬಿ ನಂಜಪ್ಪರಾವ್ ಘನಾತೆ ಮೊದಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ನಂತರ 1935ರಿಂದ 1939ರವರೆಗೆ ಬಿ ತುಳಜನರಾವ್ ಬೆಳಂಕರ್, 1937ರಿಂದ 1939ರವರೆಗೆ ಸಮಾಜ ಸೇವಾ ರತ್ನ ಸಮಾಜ ಸೇವಾ ದುರಂಧರ UL ರಾಮಚಂದ್ರರಾವ್ ಉತ್ತರ್ಕರ್, 1939ರಿಂದ 40ರವರೆಗೆ ಬಿ ದೇವಾಜಿರಾವ್ ಬೇದ್ರೆ, 1940ರಿಂದ 1949ರವರೆಗೆ ಬಿ ಸಂತೂರಾಮರಾವ್ ಬಗರೆ, 1940ರಿಂದ 5 ತಿಂಗಳ ಅವಧಿಗೆ NS ರಾಮರಾವ್ ನಾಜರೆ, ನಂತರ 1940ರಿಂದ 1956ರವರೆಗೆ M ಶೇಷಗಿರಿರಾವ್ ಮಹೇಂದರ್ಕರ್, 1956ರಿಂದ 58ರವರೆಗೆ PS ರಾಜಾರಾಮರಾವ್ ಪತಂಗೆ, 1958ರಿಂದ 1963ರವರೆಗೆ UL ವಿಶ್ವನಾಥರಾವ್ ಉತ್ತರ್ಕರ್, 1963-64ರಲ್ಲಿ ಮತ್ತೊಮ್ಮೆ PS ರಾಜಾರಾಮರಾವ್ ಪತಂಗೆ, 1964ರಿಂದ 72ರವರೆಗೆ BS ಕಾಳಾಜಿರಾವ್ ಬೇದ್ರೆ, 1972ರಿಂದ 76ರವರೆಗೆ RS ರಾಜಾರಾವ್ ರಾಶಿಂಕರ್, 1976ರಿಂದ 83ರವರೆಗೆ P ಜಯರಾವ್ ಪತಂಗೆ, ನಂತರ 1983ರಿಂದ 2000ರವರೆಗೆ ಸಮಾಜಭೂಷಣ ಸಮಾಜ ಸೇವಾ ರತ್ನ ರಾಜಾರಾವ್ S ರಾಶಿಂಕರ್, 2000ರಿಂದ 2004ರವರೆಗೆ SH ಶ್ರೀನಿವಾಸರಾವ್ ಸುತ್ರಾವೆ, ಆನಂತರ 2004ರಿಂದ 2019ರವರೆಗೆ ಸಮಾಜಭೂಷಣ ಜಯರಾಮರಾವ್ ಲಾಳಿಗೆ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸಿದ್ದರು. ನಂತರ 2019ರಲ್ಲಿ ನಡೆದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ RV ಶಿವಾಜಿರಾವ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ 2024 ಆಗಸ್ಟ್ 18ರಂದು ಶಿವರಾಂಪೇಟೆಯ ಆಲಮ್ಮ ಛತ್ರದಲ್ಲಿ ನಡೆಯುತ್ತಿರುವ ಆಡಳಿತ ಮಂಡಳಿಯ 15 ನಿರ್ದೇಶಕರ ಸ್ಥಾನಗಳಿಗೆ ಹಾಲಿ ಅಧ್ಯಕ್ಷ RV ಶಿವಾಜಿರಾವ್ ರಂಪೂರೆ ಅವರನ್ನು ಒಳಗೊಂಡಂತೆ 26 ಮಂದಿ ಸ್ಪರ್ಧೆಯಲ್ಲಿ ಪೈಪೋಟಿ ನೀಡುತ್ತಿದ್ದಾರೆ. 2004ರಿಂದ 2019ವರೆಗಿನ ಅವಧಿಯಲ್ಲಿ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಸಮಾಜಭೂಷಣ ಜಯರಾಮರಾವ್ ಲಾಳಿಗೆ ಅವರ ಅವಧಿಯಲ್ಲಿ ಸಮಾಜವು ಸಾಕಷ್ಟು ಅಭಿವೃದ್ಧಿ ಕಂಡಿತು. ಅವರ ಆಡಳಿತ ಅವಧಿಯಲ್ಲಿ ಮೈಸೂರಿನ ಹುಣಸೂರು ರಸ್ತೆಯಲ್ಲಿ ಬೃಹತ್ ಶ್ರೀ ವಿಠಲ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ನಿರ್ಮಾಣಗೊಂಡಿತು. ಮೈಸೂರಿನ ಕಬೀರ್ ರಸ್ತೆಯಲ್ಲಿರುವ ಪಾಂಡುರಂಗ ದೇವಸ್ಥಾನದ ಶತಮಾನೋತ್ಸವ ವೈಭವದಿಂದ ನಡೆದಿತ್ತು. ಇದರ ಅಂಗವಾಗಿ ಶ್ರೀ ವಿಠಲ ಸ್ವಾಮಿಗೆ ಸಮಾಜ ಬಂಧುಗಳ ದೇಣಿಗೆಯಿಂದ ಚಿನ್ನದ ಕಿರೀಟ ಸಮರ್ಪಿಸಲಾಗಿತ್ತು. ಭಾವಸಾರ ಕ್ಷತ್ರಿಯ ಮಂಡಳಿ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಏಕಾದಶಿ, ದ್ವಾದಶಿ ಹಾಗೂ ಎಲ್ಲ ಸಂತರ ಪುಣ್ಯತಿಥಿಗಳಂದು ಭಾವಸಾರ ಸಮಾಜದ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮಗಳು ಅನೂಚಾನವಾಗಿ ನಡೆದು ಬಂದಿದೆ. ಆಷಾಢ ಮಾಸದಲ್ಲಿ ಶ್ರೀ ನಾಮದೇವ ಮಹಾರಾಜರ ಪುಣ್ಯತಿಥಿ, ಕಾರ್ತಿಕ ಮಾಸದಲ್ಲಿ ಶ್ರೀ ಜ್ಞಾನೇಶ್ವರಿ ಮಹಾರಾಜರ ಪುಣ್ಯತಿಥಿ, ಮಾರ್ಗದರ್ಶಿ ಮಾಸದಲ್ಲಿ ಸೋಪಾನ ದೇವರ ದಿಂಡಿ ಉತ್ಸವ, ಚೈತ್ರ ಮಾಸದಲ್ಲಿ ಶ್ರೀರಾಮನವಮಿ, ಶ್ರೀರಾಮ ಪಟ್ಟಾಭಿಷೇಕ ಉತ್ಸವಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಪಾಂಡುರಂಗಸ್ವಾಮಿ ದೇವಸ್ಥಾನದ ಶತಮಾನೋತ್ಸವ ಕಾರ್ಯಕ್ರಮ ಸಮಾಜಭೂಷಣ ಜಯರಾಮರಾವ್ ಲಾಳಿಗೆ ನೇತೃತ್ವದಲ್ಲಿ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ಆ ಸಂದರ್ಭದಲ್ಲಿ ಪಾಂಡುರಂಗ ವಿಠಲನಿಗೆ ಮೂರ್ತಿಗೆ ಚಿನ್ನದ ಕಿರೀಟ ತೊಡಿಸಲಾಗಿತ್ತು. ತಿಲಕ್ ನಗರದ 7ನೇ ಅಡ್ಡರಸ್ತೆಯಲ್ಲಿದ್ದ 1970ರಲ್ಲಿ ದಾನವಾಗಿ ಬಂದಿದ್ದ ಪುರಾತನ ಮನೆಯನ್ನು ನ್ಯಾಯಾಲಯದ ನೆರವಿನಿಂದ ತೆರವುಗೊಳಿಸಲಾಗಿತ್ತು. ಅದನ್ನು ಇತ್ತೀಚೆಗೆ ಶಿವಾಜಿರಾವ್ ರಂಪೂರೆ ಅವರ ಅಧ್ಯಕ್ಷತೆಯಲ್ಲಿ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡಿ ಉದ್ಘಾಟಿಸಲಾಯಿತು. ಭಾವಸಾರ ಸಮಾಜಕ್ಕೆ ನಾನಾ ಮಹನೀಯರು ನಾನಾ ರೀತಿಯ ನೆರವು ದೇಣಿಗೆಯಿಂದ ನಾನಾ ಕಟ್ಟಡ, ಕಲ್ಯಾಣ ಮಂಟಪಗಳು, ಭಾವಸಾರ ಕ್ಷೇತ್ರೀಯ ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಹರಿಶ್ಚಂದ್ರ ಘಾಟ್ ಪಕ್ಕದ ನಿವೇಶನ,
ಕೊತ್ವಾಲ ರಾಮಯ್ಯ ರಸ್ತೆಯಲ್ಲಿರುವ ಭಾವಸಾರ ಕ್ಷತ್ರಿಯ ಇನ್ಸ್ಟಿಟ್ಯೂಟ್ ಹೀಗೆ ಅಭಿವೃದ್ಧಿ ಕಾರ್ಯಗಳನ್ನು ಇಂದು ಸ್ಮರಿಸಬೇಕಾಗಿದೆ. ಇದು ಪ್ರತಿಯೊಬ್ಬ ಭಾವಸಾರರ ಕರ್ತವ್ಯ. ಅವುಗಳನ್ನು ಸಂರಕ್ಷಿಸಿ ಉಳಿಸಿಕೊಂಡು ಹೋಗಬೇಕಾದ ಗುರುತರ ಜವಾಬ್ದಾರಿಯು ಭಾವಸಾರ ಕ್ಷತ್ರಿಯ ಮಂಡಳಿಯ ಸಮಾಜದ ಮುಖಂಡರ ಮೇಲಿದೆ ಎಂಬುದನ್ನು ಮೀ ಭಾವಸಾರ ಇಲ್ಲಿ ಹೇಳಬಯಸುತ್ತದೆ. ಸಮಾಜದ ಮತ್ತು ಮಂಡಳಿಯ ಅನೇಕ ಹಿರಿಯರು ಕಟ್ಟಿ ಬೆಳೆಸಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರುವ ಶತಮಾನದ ಹೊಸ್ತಿಲಲ್ಲಿರುವ ಭಾವಸಾರ ಕ್ಷತ್ರಿಯ ಮಂಡಳಿಯ ಗೌರವ ಘನತೆಯನ್ನು ಕಾಪಾಡಿಕೊಂಡು ಹೋಗಬೇಕಿರುವುದು ನೂತನ ಆಡಳಿತ ಮಂಡಳಿಯ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾಳೆ ಆಯ್ಕೆಯಾಗಿ ಬರುವ ನೂತನ ಆಡಳಿತ ಮಂಡಳಿ ಕೆಲಸ ನಿರ್ವಹಿಸಲಿ ಎಂಬುದೇ ಮೈಸೂರಿನ ಪ್ರತಿಯೊಬ್ಬ ಭಾವಸಾರ ಬಂಧುಗಳ ಆಶಯವೂ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್.